ಬರೀ ಡೌಟ್ ನಲ್ಲಿ ಮುಳುಗಿರುವಂತ ಜಯಂತನಿಗೆ ಜಾಹ್ನವಿಯ ಮೇಲೆ ಯಾವಾಗ್ಲೂ ಕೂಡ ಸಂಶಯ, ಪ್ರತಿಯೊಂದು ವಿಚಾರಕ್ಕೂ ಕೂಡ ಡೌಟ್ ಪಡ್ತಾನೆ ಇರ್ತಾನೆ. ಈಗ ತುಂಬಾ ಚೆನ್ನಾಗಿ ಪ್ರಸಾರವಾಗ್ತಿದೆ ಸದ್ಯಕ್ಕೆ ತವರು ಮನೆಯಿಂದ ಇನ್ನೇನು ಹೊರಡ್ಬೇಕಾಗಿರುವಂತ ಟೈಮ್. ಈ ಒಂದು ಟೈಮ್ ನಲ್ಲೂ ಕೂಡ ಡೌಟ್ ಪಡ್ತಾ ಇದ್ದಾನೆ. ಜಾಹ್ನವಿಗೆ ಈ ಒಂದು ಮನೆಯಲ್ಲಿ ಮಾತ್ರ ತುಂಬಾನೇ ಖುಷಿಯಾಗಿರೋಕೆ ಇಷ್ಟ ಆಗುತ್ತೆ, ಆದ್ರೆ ನನ್ನ ಮನೇಲಿ ಏನಕ್ಕೆ ಯಾಕೆ ಖುಷಿಯಾಗಿರೋದಿಲ್ಲ, ನನ್ನ ಜೊತೆ ಯಾಕೆ ಅಷ್ಟೊಂದು ಮಾತನಾಡೋದಿಲ್ಲ ಪ್ರೀತಿಯಿಂದಲ್ಲ, ಈಗಿಂದೆಲ್ಲ ಡೌಟ್ ಗಳು ಮತ್ತೊಮ್ಮೆ ಶುರುವಾಗುತ್ತೆ. ಸೊ ಹೀಗಾಗಿ ಜಾಹ್ನವಿ ಹತ್ರ ಹೋಗಿ ಪ್ರಶ್ನೆ ಮಾಡ್ತಾನೆ ಜಯಂತ್, ನೀವು ಇಲ್ಲಿದ್ರೇನೆ ಖುಷಿಯಾಗಿರ್ತೀರಾ, ಅಲ್ಲಿದ್ರೆ ಯಾಕೆ ಖುಷಿಯಾಗಿರೋದಿಲ್ಲ ಅಂತ. ನನ್ನ ಮನೆಯಲ್ಲೂ ಕೂಡ ಇರ್ತೀನಿ, ನಿಮ್ಮ ಮನೆಯಲ್ಲೂ ಕೂಡ ಇರ್ತೀನಿ. ತವರು ಮನೆ ಅಂದ್ರೆ ಸ್ವಲ್ಪ ರೀತಿಲಿ ಜಾಸ್ತಿ ಅಲ್ವಾ, ನೀವು ಯಾವಾಗ ಹೋಗೋಣ ಅಂತೀರಾ ಕೂಡ ಹೋಗೋಣ. ಯಾಕೆಂದ್ರೆ ತವರು ಮನೆಯಲ್ಲಿ ಯಾವಾಗ್ಲೂ ಕೂಡ ಇರಕ್ಕಾಗದಿಲ್ಲ ಅಲ್ವಾ, ಯಾವತ್ತಿದ್ರೂ ಕೂಡ ನಾನು ಇರಬೇಕಾಗಿರುವಂತ ಮನೆ ನಿಮ್ಮ ಮನೆ ಅಂದ್ರೆ ಗಂಡನ ಮನೆ ಎನ್ನುವಂತ ಮಾತನ್ನ ಜಾಹ್ನವಿ ಕೂಡ ತಿಳಿಸ್ತಾಳೆ. ನೀವೇನು ಕೂಡ ತಪ್ಪು ತಿಳ್ಕೊಬೇಡಿ, ಆರಾಮಾಗಿರಿ, ನಾನೇನು ಕೂಡ ಬದಲಾಗಿಲ್ಲ, ನನಗೂ ಕೂಡ ಜಾಸ್ತಿ ಪ್ರೀತಿನೇ ಇದೆ ಎನ್ನುವಂತ ಮಾತನ್ನ ಇದೀಗ ಜಾಹ್ನವಿ ಕೂಡ ಸ್ಪಷ್ಟೀಕರಣ ಪಡಿಸ್ತಾಳೆ. ಆಗ ಜಯಂತನಿಗೆ ಒಂದು ರೀತಿಯಲ್ಲಿ ಸಮಾಧಾನ ಆಗುತ್ತೆ. ಎಸ್ ಹೌದು, ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಜಾಹ್ನವಿ ಅಂತ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಯಾವಾಗಲೂ ಡೌಟ್ ಪಡ್ತಾನೆ. ರಿಯಲ್ ಲೈಫ್ ನಲ್ಲಿ ಜೋಡಿ ಒಂದಾಗ್ಲಿ ಅಂತ ತುಂಬಾ ಜನರು ಕೂಡ ಬಯಸುತ್ತಾರೆ, ತುಂಬಾ ಜನ ಕೂಡ ಇಷ್ಟ ಪಡ್ತಾರೆ. ಪ್ರತಿಯೊಬ್ಬರ ನೆಚ್ಚಿನ ಒಂದು ಜೋಡಿ ಆಗ್ಬಿಟ್ಟಿದ್ದಾರೆ. ಕಿರುತೆರೆಯಲ್ಲಿ ತುಂಬಾನೇ ಮೋಡಿ ಮಾಡ್ಬಿಟ್ಟಿದೆ ಒಂದು ಜೋಡಿ ಅಂತಾನೆ ಹೇಳ್ಬೋದು.